ಮಾಜಿ ಶಾಸಕರಾದ ಡಾಕ್ಟರ್ ರಫೀಕ್ ಅಹಮದ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಮತ್ತು ಹಿತೈಷಿಗಳು ಅರ್ಥಪೂರ್ಣವಾಗಿ ಆಚರಿಸಿದರು. ಜಿಲ್ಲಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ರಫೀಕ್ ಅಹಮದ್ ಅವರ ಜನ್ಮದಿನವನ್ನು ಆಚರಿಸಲಾಯಿತು. ಶಾಸಕರ ಅಭಿಮಾನಿಗಳು ಹಾಗೂ ಕನ್ನಡಪರ ಸಂಘಟನೆಯ ಹೋರಾಟಗಾರರು ಆಸ್ಪತ್ರೆಯ ಪ್ರತಿ ವಾರ್ಡ್ಗಳಿಗೂ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿ ಹಣ್ಣುಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಭಿಮಾನಿಗಳು, ರಫೀಕ್ ಅಹಮದ್ ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ತುಮಕೂರು ನಗರದ ಅಭಿವೃದ್ಧಿಗೆ ಮತ್ತು ಸಾರ್ವಜನಿಕರ ಹಿತಕ್ಕಾಗಿ ಅಪ್ರತಿಮ ಕೊಡುಗೆ ನೀಡಿದ್ದಾರೆ. ಅವರ ರಾಜಕೀಯ ಭವಿಷ್ಯ ಇನ್ನೂ ಉಜ್ವಲವಾಗಲಿ, ಅವರು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದು ನಮ್ಮೆಲ್ಲರ ಆಶಯ ಎಂದು ಹರ್ಷ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ರಫೀಕ್ ಅಹಮದ್ ಅವರ ಬೆಂಬಲಿಗರು, ಅಭಿಮಾನಿ ಬಳಗ ಹಾಗೂ ಪ್ರಮುಖ ಕನ್ನಡಪರ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ಶಾಸಕರು ಆತ್ಮೀಯರಾದ ಡಾಕ್ಟರ್ ರಫೀಕ್ ಅಹಮದ್ ಶೇಖ್ ಅವರ ಜನ್ಮದಿನ ಇವತ್ತು. ಈ ವಿಶೇಷವಾದ ದಿನ ಎಲ್ಲ ನಾವು ತುಮಕೂರು ನಗರದ ಮುಖಂಡರುಗಳು ಸೇರಿ ಇವತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿಸ್ತರಿಸಿ ರಫೀಕ್ ಅಹಮದ್ ಅವರಿಗೆ ಆ ದೇವರು ಆರೋಗ್ಯ ಆಯುಷ್ಯು ಯಶಸ್ಸು ಕೊಡಲಿ ಅಂತ ದೇವರು ನಾವು ಬೇಡ್ಕೊಂಡಿದ್ದೀವಿ. ಅಭಿವೃದ್ಧಿಯ ಅಧಿಕಾರದ ಡಾಕ್ಟರ್ ರಫೀಕ್ ಅಹಮದ್ ಅವರು 2013ರಲ್ಲಿ ತುಮಕೂರು ನಗರದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಆಯ್ಕೆಯಾಗ್ತಾರೆ. ಅಲ್ಲಿಂದ ಅಭಿವೃದ್ಧಿ ಚಾಲನೆಗೊಂಡು ಮೊದಲನೇದಾಗಿ ತುಮಕೂರು ನಗರಸಭೆಯನ್ನು ಮೇಲ್ದರ್ಜೆಗೆ ಏರಿಸಿ ಮಹಾನಗರ ಪಾಲಿಕೆಯಾಗಿ ತುಮಕೂರು ನಗರಕ್ಕೆ ಅಪಾರವಾದ ಒಂದು ಗ್ರಾಂಟನ್ನು ತಂದು ತುಮಕೂರು ನಗರವನ್ನು ಸ್ವಚ್ಛತೆ ಮಾಡಿ ಎಲ್ಲ ಔಟ್ಸ್ಕಟ್ನಲ್ಲಿ ಯುಜಿಡಿ ಇರಲಿಲ್ಲ, ಯುಜಿಡಿ, ಒಳಚರಂಡಿ, ನೀರು, ಬೀದಿ ಕಂಬ ದೀಪಗಳು, ಹಾಗೆ ಗ್ಲಾಸ್ ಹೌಸು, ಇವತ್ತು ಏನಿದೆ ಡೈರಿ, ಗ್ರಂಥಾಲಯ, ಇಂಥವೆಲ್ಲ ಮಸ್ತಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ತುಮಕೂರು ಅಭಿವೃದ್ಧಿ ಕಾರಣಕ್ಕೆ ಅವ್ರದ್ದು ಒಂದು ಯಶಸ್ಸು ಶಾಸಕರ ಅವಧಿಯಲ್ಲಿ ಆಗಿರೋಂಥ ಅಭಿವೃದ್ಧಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವರು ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಅಲ್ಲಂತವನ್ನು ಬೇಡ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಸಂಘಟನೆ ಒಕ್ಕೂಟದಿಂದ ಇಂದು ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ ರೋಗಿಗಳಿಗೆ ಉಚಿತ ಬನ್ನು ಮತ್ತು ಹಣ್ಣು ಕೊಟ್ಟು ಈ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ರಫೀಕ್ ಸಾರು ತುಮಕೂರು ನಗರ MLA ಆಗಿ ಸ್ಪರ್ಧೆ ಮಾಡಬೇಕು. ನಮ್ಮ ಒಕ್ಕೂಟದಿಂದ, ನಮ್ಮ ಸಂಘಟನೆಯಿಂದ, ಕನ್ನಡ ಪರ ಸಂಘಟನೆಯಿಂದ ಯಾವಾಗಲೂ ಅವ್ರನ್ನ ನಾವು ಜೊತೆಲಿರ್ತೀವಿ. ಈ ಹುಟ್ಟುಹಬ್ಬ ಅವ್ರಿಗೆ ಆಯುಷ್ಯು, ಆರೋಗ್ಯ, ಅಧಿಕಾರ ಕೊಟ್ಟು ದೇವರು ಕಾಪಾಡಲಿ ಅಂತ ಶುಭ ಹಾರೈಸ್ತೀವಿ. ನಮ್ಮ ಸಂಘಟನೆಗಳು ದೂರ ಸರ್, ನಾವು ರಾಜಕೀಯಕ್ಕೆ ಸಂಬಂಧ MLA ಆದ ಕ್ಷಣದಲ್ಲಿ ತುಮಕೂರಿನಲ್ಲಿ ಇನ್ನಷ್ಟು ಕನ್ನಡ ಪರ ಹೋರಾಟಗಳಿಗೆ ಸ್ವಲ್ಪ ಬೆಂಬಲ ಕೊಡಬೇಕು. ಎಲ್ಲ ಬೋರ್ಡ್ಗಳನ್ನು ಕನ್ನಡದಲ್ಲಿ ಬೋರ್ಡ್ ಹಾಕಿಸಬೇಕು. ಇದು ನಮ್ಮ ಬೇಡಿಕೆ ಆಗಿರುತ್ತೆ. ಅವರು ನಮ್ಮ ಬೇಡಿಕೆಗೆ ಅಂದರೆ ನಾವು ಯಾವಾಗಲೂ ಅವ್ರ ಬೆನ್ನೆಲುಬಾಗಿ ನಿಂತು ಮುಂದಿನ ರಾಜಕೀಯದಲ್ಲಿ ಅವ್ರ ಬೆನ್ನೆಲುಬಾಗಿ ನಿಂತು ನಾವು ಹೋರಾಡ್ತೇವೆ. ತಮ್ಮ ಹೆಸರು ಸರ್? ತಮ್ಮ ಹೆಸರು? ನನ್ನ ಹೆಸರು ಸಾಮ್ರಾಟ್ ಅಶೋಕ್ ಅಂದ್ಬಿಟ್ಟು, ಕರ್ನಾಟಕ ವೀರ ಕನ್ನಡಿಗರ ವೇದಿಕೆ ರಾಜ್ಯಾಧ್ಯಕ್ಷ. ನಮಸ್ಕಾರ. ರಫೀಕ್ ಸರ್ ಅವ್ರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಈ ವಿಶೇಷ ಏನಂದರೆ ತುಮಕೂರು ಜಿಲ್ಲಾ ಹಾಸ್ಪಿಟ್ಲಲ್ಲಿ ಬಂದು ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ಬಂದು ರೋಗಿಗಳಿಗೆಲ್ಲ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾಯಿತು. ಏನು ಬಡ ಅವ್ರಿಗೆಲ್ಲನೂ ಮನೆಗಳು ಹಂಚಿದಾರಂತೆ, ತುಂಬ ಖುಷಿಯಾಯಿತು. ಇನ್ನೂ ಹೆಚ್ಚಾಗಿ 1200 ಮನೆಗಳನ್ನ ಹಂಚಿದಾರಂತೆ, ತುಂಬ ಖುಷಿಯಾಯಿತು ಸರ್. ಇನ್ನೂ ಹೆಚ್ಚಾಗಿ ನೀವು ಇನ್ನೂ ಬೆಳಿಬೇಕು ಅಂತ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಕೊಡ್ತೀವಿ. BP ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕಾ? 100% ನಿಮ್ಮ BP ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ ಬೆಟ್ಟದ ನೆಲ್ಲಿಕಾಯಿಂದ ಮಾಡಿರೋಂಥ ನಮ್ಮ ಜೀನಿ ಶುಗರ್ ಆಮ್ಲನ ಯೂಸ್ ಮಾಡಿ BP ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ.